ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಯೂನಿಟ್ 2 ಪೇಪರ್ 1 ಯೂನಿಟ್ 2 ಆದಂತಹ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ತಿಳ್ಕೊತಾ ಇದ್ದೀರಾ. ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಏನು? ಕನ್ನಡದಲ್ಲಿ ಇದನ್ನು ಸಂಶೋಧನಾ ಸಾಮರ್ಥ್ಯ ಅಂತಾರೆ. ರಿಸರ್ಚ್ ಅಂತಂದರೆ ಅಂತಂದರೆ ಎಗೇನ್ ಆ್ಯಂಡ್ ಎಗೇನ್, ಪದೇ ಪದೇ ಮತ್ತೆ ಮತ್ತೆ. ಸರ್ಚ್ ಅಂದರೆ ಹುಡುಕೋದು, ಫೈಂಡ್ ಔಟ್ ಮಾಡೋದು ಅಂತ. ಸೊ ಏನನ್ನು ಇಲ್ಲಿ ಹುಡುಕ್ತಾ ಇದ್ದೀರಾ? ಸರ್ಚಿಂಗ್ ಫಾರ್ ಎ ನಾಲೆಡ್ಜ್, ಸರ್ಚಿಂಗ್ ಫಾರ್ ದ ಟ್ರೂತ್. ಇದನ್ನು ನಾವು ಏನಂತ ಕರಿತೀವಿ? ರಿಸರ್ಚ್ ಅಂತ ಸಿಂಪಲ್ ಮೀನಿಂಗ್ನ ನೋಡೋದಾದರೆ ಎ ಡೀಟೇಲ್ಡ್ ಆ್ಯಂಡ್ ಕೇರ್ಫುಲ್ ಸ್ಟಡಿ ಆಫ್ ಸಮಥಿಂಗ್ ಅಂದರೆ ಏನು ಅಂತ. ಏನಾದರೂ ಆಗಿರ್ಬೋದು, ಅದು ಸಬ್ಜೆಕ್ಟ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಬಗ್ಗೆನೂ ಆಗಿರ್ಬೋದು. ಇದನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ, ಆ ಒಂದು ವಿಷಯ ಅಥವಾ ಒಂದು ಸ್ಥಳದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ಏನಾಗಿರುತ್ತೆ ಅಂತಂದರೆ ರಿಸರ್ಚ್ ಆಗಿರುತ್ತೆ. ಸೊ ಇಲ್ಲಿ ಗೊತ್ತಾಯ್ತಲ್ವ, ರಿಸರ್ಚ್ ಅಂದರೆ ಅಂತಂದರೆ ಎಗೇನ್ ಆ್ಯಂಡ್ ಅಗೇನ್, ಸರ್ಚ್ ಅಂತಂದರೆ ಫೈಂಡ್ ಔಟ್, ಹುಡುಕಾಟ ಮಾಡೋದನ್ನು ನಾವು ಏನಂತ ಕರಿತೀವಿ? ರಿಸರ್ಚ್ ಅಂತ ಕರಿತೀವಿ. ರಿಸರ್ಚ್ ಅನ್ನೋ ಒಂದು ಪದ ಯಾವ ಒಂದು ಲ್ಯಾಂಗ್ವೇಜಿಂದ ಬಂದಿದೆ ಅಂತಂದರೆ ಫ್ರೆಂಚ್ ಲ್ಯಾಂಗ್ವೇಜಿಂದ ಬಂದಿದೆ. ರಿಸರ್ಚೆ ಅನ್ನೋ ಒಂದು ವರ್ಡಿಂದ ರಿಸರ್ಚ್ ಅನ್ನೋ ಒಂದು ವರ್ಡ್ ಬಂದಿದೆ. ಸೊ ರಿಸರ್ಚ್ ಅಂತಂದರೆ ಈಗ ಆಲ್ರೆಡಿ ತಿಳ್ಕೊಂಡಿದ್ರೆ ಟು ಫೈಂಡ್ ಔಟ್. ಇದನ್ನು ಇಂಟ್ರೊಡ್ಯೂಸ್ ಆಗಿದ್ದು ಬಂದು 16th ಸೆಂಚುರಿಯಲ್ಲಿ ಇನ್ 1577, 1577ರಲ್ಲಿ ಇದೇನಾಗುತ್ತೆ, ಫಸ್ಟ್ ಟೈಮ್ ಬಂದು ಇಂಟ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಫಾದರ್ ಆಫ್ ಸೈಂಟಿಫಿಕ್ ರಿಸರ್ಚ್ ಯಾರು ಅಂತಂತಂದರೆ ಅರಿಸ್ಟಾಟಲ್ ಆಗಿರ್ತಾರೆ. ರಿಸರ್ಚ್ ಈಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಫೈಂಡಿಂಗ್ ಆನ್ಸರ್ಸ್ ಟು ಕ್ವೆಶನ್ಸ್. It is the process of looking for information, checking facts, and studying a subject carefully to reach a new understanding or solve problem. ರಿಸರ್ಚ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಫೈಂಡಿಂಗ್ ಆನ್ಸರ್ಸ್. ಇದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಆನ್ಸರ್ನ ಅಂದರೆ ಉತ್ತರನ ಹುಡುಕುವಂಥದ್ದು. ಏನಕ್ಕೆ? ಪ್ರಶ್ನೆಗಳಿಗೆ ಉತ್ತರನ ಅಂತ ಹುಡುಕುವಂಥದ್ದು. ಇಟ್ ಈಸ್ ಎ ಪ್ರೋಸೆಸ್. ರಿಸರ್ಚರ್ ಈಸ್ ಎ ಪರ್ಸನ್, ರಿಸರ್ಚ್ ಈಸ್ ಎ ಪ್ರೋಸೆಸ್. ಲುಕಿಂಗ್ ಫಾರ್ ಸಮ್ ಇನ್ಫಾರ್ಮೇಷನ್, ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ. ಚೆಕಿಂಗ್ ಫ್ಯಾಕ್ಟ್ಸ್, ಏನೆಲ್ಲ ಫ್ಯಾಕ್ಟ್ಸ್ ಇದ್ದಾವೆ ಅದನ್ನು ಪರಿಶೀಲನೆ ಮಾಡೋಂಥದ್ದು. ಸ್ಟಡಿಂಗ್ ಎ ಸಬ್ಜೆಕ್ಟ್, ಒಂದು ವಿಷಯದ ಬಗ್ಗೆ ಕೇರ್ಫುಲ್ಲಾಗಿ ಸ್ಟಡಿ ಮಾಡೋದಕ್ಕೆ, ಒಂದು ಹೊಸ ಅರ್ಥನ ತಿಳ್ಕೊಳ್ಳೋದಕ್ಕೆ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕೆ ಏನಂತ ಕರಿತೀವಿ? ರಿಸರ್ಚ್ ಅಂತ ಕರಿತೀವಿ. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ಆಟ್ರಿಬ್ಯೂಟ್ಸ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ, ಆಟ್ರಿಬ್ಯೂಟ್ಸಲ್ಲಿ ಯಾವುದೆಲ್ಲ ಬರುತ್ತೆ. ಫಸ್ಟ್ ಬಂದು ಆಬ್ಜೆಕ್ಟಿವಿಟಿ. ಏನು ಆಬ್ಜೆಕ್ಟಿವಿಟಿ ಅಂತಂದರೆ, ಒಬ್ಬ ರಿಸರ್ಚರ್ ಏನಾಗಿರ್ಬೇಕಂತಂದರೆ ಅನ್ಬಯಾಸ್ಡ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡಬಾರ್ದು. ಬೇಸ್ಡ್ ಆನ್ ಫ್ಯಾಕ್ಚುಯಲ್ ಎವಿಡೆನ್ಸ್. ಸೊ ಏನಲ್ಲಿ ವಿಷಯ ಘಟನೆ ನಡೆದಿರುತ್ತೆ ಅದನ್ನಷ್ಟೇ ಪರಿಶೀಲನೆ ಮಾಡಬೇಕು. ನಮ್ಮ ಒಂದು ಎಮೋಷನ್ ಅಥವಾ ಫೀಲಿಂಗ್ಸ್, ನಮ್ಮ ಒಂದು ಏನು ಪರ್ಸ್ನಲ್ ಒಪಿನಿಯನ್ನ ಆ ಒಂದು ರಿಸರ್ಚ್ ಪ್ರೋಸೆಸ್ ಮೇಲೆ ಹಾಕಬಾರ್ದು ಅಂಥದ್ದೇ ಆಬ್ಜೆಕ್ಟಿವಿಟಿ ಆಗಿರುತ್ತೆ. ದ ರಿಸರ್ಚರ್ ಶುಡ್ ರಿಮೈನ್ ಡಿಟ್ಯಾಚ್ಡ್ ಟು ಎನ್ಶೋರ್ ದ ಡೇಟಾ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಆ ಒಂದು ಏನು ಘಟನೆ ನಡೆದಿರುತ್ತೆ ಅದರಿಂದ ಡಿಟ್ಯಾಚ್ ಆಗಿರಬೇಕು. ಡಿಟ್ಯಾಚ್ ಅಂದರೆ ಯಾವ ರೀತಿಯಾಗಿರಬೇಕು? ಯಾವುದೇ ರೀತಿಯಾದಂತಹ ನಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ಸ್ನ ಆ ಒಂದು ಏನಲ್ಲಿ ಸನ್ನಿವೇಶ ನಡೆದಿರುತ್ತೆ ಅಥವಾ ಏನೋ ಒಂದು ಘಟನೆ ಬಗ್ಗೆ ಅಧ್ಯಯನ ಮಾಡ್ತಿದ್ದೀರಾ ಅಂತಂದರೆ ನಾವೇನು ಮಾಡಬೇಕು? ನಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಆಗಲಿ ಅಥವಾ ಅನ್ಬಯಾಸ್ಡ್ ಅಂತಂದರೆ ಭೇದ ಭಾವ ಮಾಡಬಾರ್ದು, ಬಯಾಸ್ ಮಾಡಬಾರ್ದು ಅಲ್ಲಿ. ಇದು ಬಂದು ಆಬ್ಜೆಕ್ಟಿವಿಟಿ ಆಗಿರುತ್ತೆ. ಎಕ್ಸಾಂಪಲ್ನ ತಗೊಳ್ಳೋದಾದರೆ, ಈಗ ನೀವು ನೋಡಿರ್ತೀರ ನ್ಯೂಸಲ್ಲೆಲ್ಲ ಏನಾಗಿರುತ್ತೆ, ಅಲ್ಲೇನೋ ಒಂದು ಘಟನೆ ನಡೆದಿರುತ್ತೆ, ರಿಪೋರ್ಟರ್ಸ್ ಏನು ಮಾಡ್ತಾರೆ, ಅದನ್ನು ತಿರುಚಿ ಹೇಳ್ತಾರಲ್ವ, ಆ ರೀತಿಯಾಗಿ ಅವರ ಒಂದು ಪರ್ಸ್ನಲ್ ಒಪಿನಿಯನ್ನ ಅಲ್ಲಿ ಹಾಕಬಾರ್ದು. ಅಲ್ಲಿ ಏನು ಘಟನೆ ನಡೆದಿರುತ್ತೋ ಅದನ್ನಷ್ಟೇ ರಿಪೋರ್ಟ್ ಮಾಡಬೇಕು. ಅದೇ ಒಂದು ಆಬ್ಜೆಕ್ಟಿವಿಟಿ ಅನ್ನೋದು. ಇದರ ಉದ್ದೇಶ ಬಂದು ರಿಸರ್ಚ್ನ ಒಂದು ಮೇನ್ ಏಮ್ ಬಂದು ಆಬ್ಜೆಕ್ಟಿವಿಟಿ ಆಗಿರುತ್ತೆ. ನೆಕ್ಸ್ಟ್ ರಿಲಯಬಿಲಿಟಿ. Reliability refers to consistency of the result. Consistency
ಆ್ಯಂಡ್ ಸ್ಟೆಬಿಲಿಟಿ ಆ್ಯಂಡ್ ಡಿಪೆಂಡಬಿಲಿಟಿ. ಸೊ ಇದೇನಾಗುತ್ತೆ, ಕನ್ಸಿಸ್ಟೆನ್ಸಿ ಅಂದರೆ ರಿಪೀಟ್ ಮಾಡ್ತಾ ಇರ್ತಾರೆ ಒಂದು ವಿಷಯನ. ನೋಡಿ, ಇಫ್ ದ ಸೇಮ್ ರಿಸರ್ಚ್ ಇಸ್ ಕಂಡಕ್ಟೆಡ್ ಅಗೇನ್ ಅಂಡರ್ ಸಿಮಿಲರ್ ಕಂಡೀಷನ್ ಶುಡ್ ಈಲ್ಡ್ ದ ಸೇಮ್ ಆರ್ ಸೇಮ್ ರಿಸಲ್ಟ್. ಕೆಲವೊಂದು ಸತಿ ಏನಾಗುತ್ತೆ, ರಿಸರ್ಚನ್ನ ಪದೇ ಪದೇ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಸೇಮ್ ಕಂಡೀಷನಲ್ಲಿ, ಸೇಮ್ ಸಿಚುವೇಷನಲ್ಲಿ, ಸೇಮ್ ಟೈಮಲ್ಲೂ ಸಹ ಮಾಡ್ತಾರೆ. ಆಗ ಏನಾಗಬೇಕಂತಂದರೆ ಸಿಮಿಲರ್ ರಿಸಲ್ಟ್ಸ್ ಬರಬೇಕು ಅಥವಾ ಅದ್ರ ಕ್ಲೋಸ್ ಆಗಿರುವಂಥ ರಿಸಲ್ಟ್ಸ್ ಬರಬೇಕು. ಇದು ಯಾಕೆ ಇದನ್ನು ಮಾಡ್ತಾರಂತ, ಸೊ ಇದರಿಂದ ಏನಾಗುತ್ತೆ, ಕೆಲವೊಂದು ಸತಿ ರಿಸರ್ಚಲ್ಲಿ ಬೇರೆ ಏನಾದರೂ ಆದರೆ ಏನಾಗುತ್ತೆ, ಆ ಒಂದು ರಿಸಲ್ಟ್ ರಾಂಗ್ ಆಗಿರುತ್ತೆ. ಸೊ ಪ್ರಾಪರ್ ಆದಂಥ ರಿಸಲ್ಟ್ನ ಪಡೆಯೋದಕ್ಕೆ ಏನು ಮಾಡ್ತಾರೆ, ಇದು ರಿಸರ್ಚ್ನ ಪದೇ ಪದೇ ಕಂಡಕ್ಟ್ ಮಾಡಿದಾಗ ಸಿಮಿಲರ್ ರಿಸಲ್ಟ್ ಬಂದಾಗ ಅವರು ಒಂದು ಅಕ್ಯುರೇಟ್ ಆದಂತಹ ಒಂದು ಸೊಲ್ಯೂಷನ್ನ ಹೇಳ್ತಾರೆ. ಅದಕ್ಕೋಸ್ಕರ ರಿಲಯಬಿಲಿಟಿ ಆಗಿರುತ್ತೆ. ಇದು ಬಂದು ರಿಲಯಬಿಲಿಟಿ ಆಗಿರುತ್ತೆ. ರಿಲಯಬಿಲಿಟಿ ಇಸ್ ನಥಿಂಗ್ ಬಟ್ ಕನ್ಸಿಸ್ಟೆನ್ಸಿ. ಕೆಮಿಸ್ಟ್ರಿ ಲ್ಯಾಬ್ನ ಒಂದು ಎಕ್ಸಾಂಪಲ್ಸ್ನ ನೀವು ತೊಗೋಬೋದು. ಸೊ ಬೇಸ್ಡ್ ಆನ್ ದ ಸೇಮ್ ಸೊಲ್ಯೂಷನ್ ವಿ ಹ್ಯಾವ್ ಟು ಗೆಟ್ ಸಿಮಿಲರ್ ರಿಸಲ್ಟ್ಸ್. ವಿ ಶುಡ್ ಅಂದರೆ ವೇರಿ ಆಗಬಾರ್ದು, ಅದಕ್ಕೆ ರಿಲಯಬಿಲಿಟಿ ಅಂತಾರೆ. ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕಾಗಿರುತ್ತೆ. ಬಂದು ವ್ಯಾಲಿಡಿಟಿ ಆಗಿರುತ್ತೆ. ಏನು ವ್ಯಾಲಿಡಿಟಿ ಅಂತಂದರೆ, ರಿಲಯಬಿಲಿಟಿ ಅಂದರೆ ಕನ್ಸಿಸ್ಟೆನ್ಸಿ ಅಂತ ತಿಳ್ಕೊಂಡಿದ್ದೀರ. ವ್ಯಾಲಿಡಿಟಿ ಈಸ್ ಆಲ್ ಅಬೌಟ್ ಅಕ್ಯುರೇಟ್ ಆಗಿರಬೇಕು. ಇಟ್ ಮೆಷರ್ಸ್ ವೆದರ್ ದ ರಿಸರ್ಚ್ ಆ್ಯಕ್ಚುಲಿ ಮೆಷರ್ಸ್ ವಾಟ್ ಇಟ್ ಕ್ಲೇಮ್ಸ್ ಟು ಮೆಷರ್. ಇದೇನಂತಂದರೆ ಪ್ರಾಪರ್ ಆಗಿರಬೇಕು. ವ್ಯಾಲಿಡಿಟಿ ಅಂದರೆ ಅಕ್ಯುರೇಟ್ ಆಗಿರ್ಬೋದು. ನೀವು ಯಾವುದೇ ಒಂದು ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂದರೆ ಅದರ ರಿಸಲ್ಟ್ ಏನಾಗಿರಬೇಕು, ಅಕ್ಯುರೇಟ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಯಾವುದನ್ನು ತೊಗೋಬೋದಂತಂದರೆ, ಥರ್ಮೋಮೀಟರ್ ಇರುತ್ತಲ್ವ, ಥರ್ಮೋಮೀಟರ್ ಯಾವುದನ್ನು ಮೆಷರ್ ಮಾಡುತ್ತೆ, ಟೆಂಪ್ರೇಚರ್ನ ಮೆಷರ್ ಮಾಡುತ್ತೆ. ಬಟ್ ಇನ್ಸ್ಟೆಡ್ ಇಟ್ ರೀಡ್ಸ್ ದ ಪ್ರೆಷರ್ ಆಫ್ ದ ಅಟ್ಮಾಸ್ಫಿಯರ್. ಅದೇನಾದರೂ ಅಟ್ಮಾಸ್ಫಿಯರ್ ಪ್ರೆಷರ್ನ ಫೈಂಡ್ ಔಟ್ ಮಾಡುತ್ತಾ ಅಥವಾ ಅದರಲ್ಲಿ ಫೈಂಡ್ ಔಟ್ ಮಾಡೋದಕ್ಕಾಗುತ್ತಾ? ಇಟ್ ಈಸ್ ನಾಟ್ ವ್ಯಾಲಿಡ್, ರೈಟ್? ಇನ್ ದ ಸೇಮ್ ವೇ ಒಂದು ಥರ್ಮೋಮೀಟರಲ್ಲಿ ಟೆಂಪ್ರೇಚರ್ ಮಾಡ್ತೀವೋ ಅದು ಇನ್ಸ್ಟೆಡ್ ಅದೇನಾದರೂ ಥರ್ಮೋಮೀಟರಲ್ಲಿ ನೀವು ಪ್ರೆಷರ್ನ ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ ನಾಟ್ ಅಕ್ಯುರೇಟ್ ರೀಸನ್. ಸೊ ಇದು ಬಂದು ವ್ಯಾಲಿಡಿಟಿ ಆಗಿರುತ್ತೆ. ಇದರಲ್ಲಿ ಟೈಪ್ಸ್ ಆಫ್ ವ್ಯಾಲಿಡಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 12 ಟೈಪ್ಸ್ ಆಫ್ ವ್ಯಾಲಿಡಿಟಿ ಇದ್ದಾವೆ. ಬಟ್ ಇಲ್ಲಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೇಳೋವಂಥ ಚಾನ್ಸಸ್ ತುಂಬಾ ಇರೋ ಕಾರಣದಿಂದ ಸಪ್ರೇಟ್ ವಿಡಿಯೋ, ಇದು ತುಂಬ ಲೆಂದಿ ವಿಡಿಯೋ ಆಗುತ್ತೆ ಅಂತ. ನೆಕ್ಸ್ಟ್ ಟಾಪಿಕ್ ಬಂದು ರಿಸರ್ಚ್ ಪ್ಯಾರಾಡಿಮ್. ಏನು ರಿಸರ್ಚ್ ಪ್ಯಾರಾಡಿಮ್ ಅಂತಂದರೆ ಸಂಶೋಧನಾ ಮಾದರಿ ಅಂತ ಕನ್ನಡದಲ್ಲಿ ಕರಿತೀವಿ. ಏನು ಒಂದು ಸಂಶೋಧನಾ ಮಾದರಿ ಅಂತಂದರೆ, ಒಂದು ಸಂಶೋಧನೆ ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ವಿಶ್ಲೇಷಿಸಬೇಕು ಮತ್ತು ಅಧ್ಯಯನ ಮಾಡಬೇಕು. ಮಾದರಿ ಅಂತಂದರೆ ಇಟ್ ರೆಫರ್ಸ್ ಟು ಸೆಟ್ ಆಫ್ ಬಿಲೀಫ್ಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಅಸಂಪ್ಷನ್ಸ್ ದಟ್ ಗೈಡ್ ದ ಮೆಥಡ್ಸ್, ಅಪ್ರೋಚಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಯೂಸ್ಡ್ ಇನ್ ಕಂಡಕ್ಟಿಂಗ್ ರಿಸರ್ಚ್. ಒಂದು ಸಂಶೋಧನೆಯನ್ನು ಕಂಡಕ್ಟ್ ಮಾಡ್ತಿದ್ದೀರಾ ಅಂದರೆ, ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಬೇಕು, ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ರೀತಿ ಅಸಂಪ್ಷನ್ಸು, ಇದನ್ನೆಲ್ಲನೂ ಏನಂತ ಕರಿತೀವಿ ಅಂತಂದರೆ ಒಂದು ದೃಷ್ಟಿಕೋನವನ್ನು ರಿಸರ್ಚ್ ಪ್ಯಾರಾಡಿಮ್ ಅಂತ ಕರಿತೀವಿ. ಆಮೇಲೆ 2 ಟೈಪ್ಸ್ ಇದ್ದಾವೆ. ಬಂದು ಪಾಸಿಟಿವಿಸಮ್, ನೆಕ್ಸ್ಟ್ ಬಂದು ಪೋಸ್ಟ್ ಪಾಸಿಟಿವಿಸಮ್. ಏನು ಪಾಸಿಟಿವಿಸಮ್ ಅಂತಂದರೆ ನೋಡೋಣ. ಈ ಕಾನ್ಸೆಪ್ಟ್ನ ಡೆವಲಪ್ ಮಾಡಿದವ್ರು ಬಂದರು ಆಗಸ್ಟ್ ಕಾಮ್ಟೆ, ಎ ಫ್ರೆಂಚ್ ಫಿಲಾಸಫರ್. ಇನ್ 19th ಸೆಂಚುರಿಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಪಾಸಿಟಿವಿಸಮ್ ಏನು? ಪಾಸಿಟಿವಿಸಮ್ ಅಂತಂದರೆ ಯಾವುದೇ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅಂದರೆ ಯಾವುದ್ರ ಬೇಸಿಸ್ ಮೇಲೆ ಇರುತ್ತೆ ಅಂದರೆ ಒಂದು ಹಾರ್ಡ್ ಎವಿಡೆನ್ಸ್ ಇರಬೇಕು, ಮತ್ತು ಸೈಂಟಿಫಿಕ್ ರೀಸನ್ ಇರಬೇಕು, ಮತ್ತು ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವ ಅದ್ರ ಮೇಲೆ ಇದು ಯಾವುದೇ ರೀತಿಯಾದಂತಹ ಇಲ್ಲೇನಾಗುತ್ತಂತಂದರೆ ನಿಮ್ಮ ಒಂದು ಏನು ಪರ್ಸ್ನಲ್ ಒಪಿನಿಯನ್ ಅಥವಾ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಆ ಒಂದು ಸಿಚುವೇಶನ್ ಅಥವಾ ಒಂದು ವಿಷಯದ ಮೇಲೆ ಇಲ್ಲಿ ಹೇರೋಂಗಿಲ್ಲ. ಇಲ್ಲಿ ಹಾರ್ಡ್ ಎವಿಡೆನ್ಸ್ ಆ್ಯಂಡ್ ಸೈಂಟಿಫಿಕ್ ಬೇಸಿಸ್ ಮೇಲೆ ಇದೇನಾಗಿರುತ್ತೆ ನಿಂತಿರುತ್ತೆ. ಅದಕ್ಕೋಸ್ಕರ ಇದನ್ನು ಪಾಸಿಟಿವಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಪೋಸ್ಟ್ ಪಾಸಿಟಿವಿಸಮ್. ದ ಕಾನ್ಸೆಪ್ಟ್ ಆಫ್ ಪೋಸ್ಟ್ ಪಾಸಿಟಿವಿಸಮ್ was developed in the late 20th century by Thomas Kuhn, Popper and I.M.R.E. Lactose. ಸೊ ಈ 3 ಜನ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೇಯ್ನಾಗಿ ಬಂದು ಥಾಮಸ್ ಕುನ್ ಆಗಿರ್ತಾರೆ. ಸೊ ಏನು ಪೋಸ್ಟ್ ಪಾಸಿಟಿವಿಸಮ್ ಅಂತಂದರೆ
It emphasizes the importance of considering multiple perspective and alternative explanation rather than seeking for absolute certain universal. ಇದು ಯಾವ ರೀತಿ ಅಂತಂದರೆ ಮಲ್ಟಿಪಲ್ ಒಪಿನಿಯನ್ಸು ಪರ್ಸೆಪ್ಷನ್ನು ತಿಳ್ಕೊಳ್ಳೋದು. ಒಂದು ಸರ್ವೆನ ಕಂಡಕ್ಟ್ ಮಾಡಿದಾಗ, ಒಂದು ರಿಸರ್ಚ್ ಮಾಡ್ತಾ ಇದ್ದಾಗ ಏನಾಗ್ತಾರೆ ಅಂದರೆ ಅಬ್ಸಲ್ಯೂಟಾಗಿ ತಿಳ್ಕೊಳ್ಳೋದಕ್ಕಿಂತ ವಾಟ್ ಆರ್ ದ ರೀಸನ್ಸ್, ಏನು ಇದಕ್ಕೆ ರೀಸನ್ನು, ಮಲ್ಟಿಪಲ್ ಪರ್ಸ್ಪೆಕ್ಟಿವಿಂದ ಜನರ ಮೂಲಕ ಇದು ಡಿಪೆಂಡ್ಸ್ ಆನ್ ರಿಸರ್ಚ್ ಮೇಲೆ ಆಗುತ್ತೆ. ಈ ರೀತಿಯಾಗಿ ಆಲ್ಟರ್ನೇಟಿವ್ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದರ ಡಿಫ್ರೆನ್ಸಸ್ ನೋಡೋದಾದರೆ, ವೈಲ್ ಪಾಸಿಟಿವಿಸಮ್ ಏನಿದೆಲ್ಲ ಎಂಫಸಿಸ್ ಆನ್ ಯೂಸ್ ಆಫ್ ಸೈಂಟಿಫಿಕ್ ಮೆಥಡು, ಎಂಪರಿಕಲ್ ಎವಿಡೆನ್ಸು, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಂಟಿಫಿಕ್ ಮೆಥಡ್ಸ್ ಮೇಲೆ, ಎಂಪರಿಕಲ್ ಅಂತಂದರೆ ಎವಿಡೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೋಸ್ಟ್ ಪಾಸಿಟಿವಿಸಮ್ ಯಾವ ರೀತಿ ಅಂತಂದರೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಮತ್ತು ಆಲ್ಟರ್ನೇಟಿವ್ ಎಕ್ಸ್ಪ್ಲನೇಷನ್ನು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ರಿಯಾಲಿಟಿ ಬಂದು ಸಿಂಗ್ಯುಲರ್ ಆಗಿರುತ್ತೆ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮಲ್ಲಿ ಮಲ್ಟಿಪಲ್ ಆರ್ ಕಾಂಪ್ಲೆಕ್ಸ್ ಆಗಿ ಇರುತ್ತೆ. ನಾಲೆಡ್ಜ್ ಬಂದು ಅಬ್ಸಲ್ಯೂಟಾಗಿ ಇರಬೇಕು. ಎ ಕಾಸಸ್ ಬಿ ಅಂತಂದರೆ ಎ ಕಾಸಸ್ ಬಿನೇ ಆಗಿರುತ್ತೆ. ಬಟ್ ಪೋಸ್ಟ್ ಪಾಸಿಟಿವಿಸಮಲ್ಲಿ ಏನಾಗಿರುತ್ತೆ ಅಂದರೆ ಎ ಪ್ರಾಬಬಲಿ ಮೇ ಕಾಸ್ ಬಿ, ಈ ರೀತಿಯಾಗಿ ಪ್ರಾಬಬಿಲಿಟಿಯಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ಅಕ್ಯುರೇಟ್ ಆಗಿರುತ್ತೆ ಪಾಸಿಟಿವಿಸಮಲ್ಲಿ, ಇಲ್ಲಿ ನಾಟ್ ಅಕ್ಯುರೇಟ್ ಆಗಿರುತ್ತೆ. ಇನ್ನು ಅಪ್ರೋಚ್ ಬಂತಂದರೆ ಇಲ್ಲಿ ಆಬ್ಜೆಕ್ಟಿವ್ ಆಗಿರುತ್ತೆ, ಇಲ್ಲಿ ಸಬ್ಜೆಕ್ಟಿವ್ ಆಗಿರುತ್ತೆ. ಗೋಲ್ ಬಂದು ಪ್ರೂಫ್. ಇದೆ ಪಾಸಿಟಿವಿಸಮಲ್ಲಿ ಏನಾಗುತ್ತೆ ಅಂದರೆ ಪ್ರೂಫ್, ಎವಿಡೆನ್ಸ್ನ ಕೇಳ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಫಾಲ್ಸಿಫಿಕೇಷನ್ ಆಗುತ್ತೆ. ಬಯಾಸ್ ಅಂದರೆ ಯಾವುದೇ ರೀತಿಯಾದಂಥ ಬಯಾಸ್ ಇಲ್ಲಿ ನಡೆಯೋದಿಲ್ಲ ಇಲ್ಲಿ ಪಾಸಿಟಿವಿಸಮಲ್ಲಿ. ಇಲ್ಲಿ ವ್ಯಾಲ್ಯೂ ಲೆಡನ್ ಅಂತಂದರೆ ಮೌಲ್ಯಾಧಾರಿತ, ಮೌಲ್ಯಗಳಿಂದ ಕೂಡಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೇಟಾ ಬಂದು ಕ್ವಾಂಟಿಟೇಟಿವ್ ಆಗಿರುತ್ತೆ. ಇಲ್ಲೇನಾಗುತ್ತೆ ಪೋಸ್ಟ್ ಪಾಸಿಟಿವಿಸಮಲ್ಲಿ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಎರಡನ್ನೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ಸ್ಟ್ರಕ್ಚರ್ಡ್ ಆಗಿರುತ್ತೆ, ಇಲ್ಲಿ ಅನ್ಸ್ಟ್ರಕ್ಚರ್ಡ್ ಆಗಿರುತ್ತೆ. ಮತ್ತು ಇಲ್ಲೇನಾಗುತ್ತೆ ಪಾಸಿಟಿವಿಸಮಲ್ಲಿ ಸ್ಟ್ರಕ್ಚರ್ಡ್ ಮತ್ತು ಕಂಟ್ರೋಲು ಮಾಡ್ಬೋದು. ಬಟ್ ಇಲ್ಲಿ ಅನ್ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಇಲ್ಲಿ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಇರುತ್ತೆ, ಇದು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಇಲ್ಲಿ ಆಬ್ಸಲ್ಯೂಟ್ ರಿಯಾಲಿಟಿ ಆಗಿರುತ್ತೆ, ಇಲ್ಲಿ ನಾನ್ ಡಿಟರ್ಮಿನಿಸ್ಟಿಕ್. ಸೊ ಡಿಟರ್ಮೈನ್ ಮಾಡೋದಕ್ಕೆ ಆಗಲ್ಲ, ಆ ರೀತಿಯಾಗಿ ಇಲ್ಲಿ ಇರುತ್ತೆ. ಇದಿಷ್ಟು ಬಂದು ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಡಿಫ್ರೆನ್ಸಸ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್. ಸೊ ಮಿಸ್ ಮಾಡದೆ ಈ ಒಂದು ಟಾಪಿಕ್ನ ಇನ್ನೂ ಹೆಚ್ಚಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಡಿಫ್ರೆಂಟ್ ವೇಯಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ ಈ ಒಂದು ಟಾಪಿಕಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.